ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಶಂಕರ್ನಾಗ್ ಸರ್ಕಲ್ನಲ್ಲಿರುವ ಶಂಕರ್ನಾಗ್ ಶುದ್ಧ ಕುಡಿಯುವ ನೀರಿನ ಘಟಕ ಪರಿಸ್ಥಿತಿ ಹದಗೆಟ್ಟಿದೆ. ಘಟಕದ ಮುಂದೆ ನೀರು ನಿಂತು ಕಸ, ಸೊಳ್ಳೆಗಳು ಮತ್ತು ಕ್ರಿಮಿಕೀಟಗಳು ಹೆಚ್ಚಾಗಿವೆ. ಇದೇ ನೀರನ್ನು ನೂರಾರು ಜನ ಬಳಸುತ್ತಿರುವುದರಿಂದ ಆರೋಗ್ಯ ಸಮಸ್ಯೆಗಳ ಆತಂಕ ಕೂಡ ಹೆಚ್ಚಾಗಿದೆ. ಆದರೆ ಈ ಸಮಸ್ಯೆ ಬಗ್ಗೆ ಬಿಬಿಎಂಪಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತಕ್ಷಣ ಸ್ವಚ್ಛತೆ ಹಾಗೂ ನೀರು ಸರಿಯಾಗಿ ಹರಿದು ಹೋಗುವ ವ್ಯವಸ್ಥೆ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನೋಡಿ, ಇದು ಶಂಕರ್ನಾಗ್ ಸರ್ಕಲ್ ಇರೋ ಅಂತ ಒಂದು ಕುಡಿಯುವ ನೀರಿನ ಘಟಕ. ಅದಕ್ಕೆ ಹೆಸರೇ ಶಂಕರ್ನಾಗ್ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಇದೆ. ಇದು ಶಂಕರ್ನಾಗ್ ಸರ್ಕಲ್ ಅಲ್ಲೇ ಇರುವಂತದ್ದು. ನೋಡಿ, ಸರ್ಕಲ್ ಅಲ್ಲಿ ಮಧ್ಯ ಮರ ಇದೆಯಲ್ಲ, ಆ ಮರದಿಂದ ಈ ಕಡೆಗೆ ನೀವು ಲೆಫ್ಟ್ ತಿರುಗಿ ನೋಡಿದ್ರೆ ಕಾರ್ನರ್ ಅಲ್ಲೇ ಇದೆ. ಇದು ಕುಡಿಯುವ ನೀರಿನ ಘಟಕ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹಂಗಂದ್ರೆ ಶಂಕರ್ನಾಗ್ ಸರ್ಕಲ್ ಗ್ರೂಪ್ ಇರುತ್ತಲ್ಲ, ಹಂಗಂದ್ರೆ ಅವರ ಸಂಘದವ್ರು ಮಾಡಿರೋದು ಅಥವಾ ಬಿಬಿಎಂಪಿ ಅವ್ರು ಮಾಡಿ ಇದಕ್ಕೆ ಹೆಸರಿಟ್ಟಿದಾರೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ನೀರ್ ತಗೊಂಡೋಗುವಂತ ಪರಿಸ್ಥಿತಿ ಹೆಂಗಿದೆ ಅಂತ ಅಂದ್ರೆ, ಇಲ್ಲಿ ಸಾಕಷ್ಟು ಜನ ದಿನಕ್ಕೆ 100 ಜನ ನೀರ್ ಕುಡಿತಾರೆ. ಆ ನೀರ್ ಕುಡಿಯುವಂತ ಮುಂದಗಡೆ ನೋಡಿ ಯಾವ ತರ ಇದೆ. ಇಲ್ಲಿ ಸೊಳ್ಳೆಗಳು, ನೊಣಗಳು, ಕಿಮಿ ಕೀಟಗಳು ಎಲ್ಲ ಓಡಾಡ್ತಾ ಇದಾವೆ. ಇದು ಇಲ್ಲಿ ಮಾತ್ರ ಕಿಮಿ ಕೀಟಗಳಿದಾವೆ, ನೀರ್ಗೇನು ತೊಂದ್ರೆ ಇಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಯಾಕೆ ಅಂತ ಅಂದ್ರೆ ಇಲ್ಲಿರುವಂತ ಕಿಮಿ ಕೀಟಗಳೇ ಅಲ್ಲಿ ನೀರ್ ಬರುವಂತ ಪೈಪ್ ಒಳಗಡೆ ಹೋಗಿ ಬಂದಿರ್ತವೆ. ಅವಾಗ ಏನಾಗುತ್ತೆ, ಇಲ್ಲಿಂದ ನೀರ್ ತಗೊಂಡೋದವ್ರಿಗೆ ಆರೋಗ್ಯ ಕೆಡುತ್ತೆ. ಇದು ಒಂದರಿಂದ 100 ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಅಂದ್ರೆ ಇಲ್ಲಿ ಮೇಂಟೈನ್ ಮಾಡ್ತಾ ಇರೋಂತವ್ರು ಯಾವ ತರ ಮೇಂಟೈನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಇಲ್ಲ ಬಿಬಿಎಂಪಿ ಕೂಡ ಇದಕ್ಕೆ ಗಮನ ಹರಿಸಿ ಏನಾದ್ರೂ ಒಂದು ಕ್ಲೀನಿಂಗ್ ಮಾಡುವಂತ ವ್ಯವಸ್ಥೆ ಕೂಡ ಮಾಡಿಲ್ಲ. ಬಿಬಿಎಂಪಿ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ನನ್ನ ಒಂದು ಮನವಿ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಒಂದು ಹೆಸರು ಇರೋ ಕಾರಣಕ್ಕೆ, ಶಂಕರ್ನಾಗ್ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಹೆಸರು ಇರೋದಕ್ಕೆ ಅಟ್ಲೀಸ್ಟ್ ಅವರ ಗ್ರೂಪ್ ಅಲ್ಲಿ ಅವರ ಸಂಘದವರು ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೊಂಡು ಇದನ್ನ ಕ್ಲೀನ್ ಮಾಡಿಸುವಂತ ವ್ಯವಸ್ಥೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಜನಗಳಿಗೆ. ಶಂಕರ್ನಾಗ್ ಅವರು ಇಲ್ಲ ಅಂತ ಅಂದ್ರೂ ಅವರ ಹೆಸರಲ್ಲಿ ತುಂಬಾ ಒಳ್ಳೆ ಕೆಲಸಗಳಾಗಿದೆ. ದಯವಿಟ್ಟು ಈ ವಿಡಿಯೋನ ಅವರು ಗ್ರೂಪ್ ಅವ್ರಿಗೆ, ಸಂಘದವ್ರಿಗೆ ಶೇರ್ ಮಾಡಿ ಇದೊಂದು ಒಳ್ಳೆ ಕೆಲಸನ ಮಾಡ್ಕೊಡ್ಲಿ. ಅಲ್ಲಿ ಮುಂದಗಡೆ ನೀರ್ ಬಿದ್ರೂ ಕೂಡ ಪೈಪ್ ಇಂದ ಹೋಗೋ ಕೆಲಸ ಮಾಡ್ಬೇಕು. ಇವತ್ತು ಕ್ಲೀನ್ ಮಾಡಿ ನಾಳೆ ತಿರ್ಗಾ ನೀರ್ ನಿಂತ್ಕೊಳ್ಳೋ ತರ ಆಗುತ್ತೆ. ಅದಕ್ಕೋಸ್ಕರ ಪೈಪ್ ಹಾಕಿದ್ರೆ ಒಳ್ಳೇದು. ಬಿಬಿಎಂಪಿ ಅವ್ರಿಗೂ ಶೇರ್ ಮಾಡಿ ದಯವಿಟ್ಟು ಅವ್ರೇನಾದ್ರೂ ಕ್ಲೀನ್ ಮಾಡಕ್ಕಾದ್ರೆ ಇದನ್ನ ಸ್ವಚ್ಛಗೊಳಿಸಿ ಒಂದು ಪೈಪ್ ಕಲೆಕ್ಷನ್ ಕೊಟ್ಟು ನೀರ್ ಹೋಗೋ ತರ ಮಾಡ್ಲಿ.